ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ನನ್ನ ಪಪ್ಪಾ ತಮ್ಮ ಜೀವನದ ಹೋರಾಟ ಮತ್ತು ತ್ಯಾಗದ ಕಥೆಯನ್ನು ಹೇಳಿದ್ದರು. ಇಂದು ನೀವು ಕೇಳುವಿರಿ ಪಪ್ಪಾರ ಪಶ್ಚಾತ್ತಾಪದ ಭಾವನೆ ಮತ್ತು ನನ್ನ ಮಾತುಗಳಿಂದ ಅವರಲ್ಲಿ ಆದ ಅಸಾಧಾರಣ ಬದಲಾವಣೆ, ಮತ್ತು ಕೊನೆಯಲ್ಲಿ ನನ್ನ ರಾತ್ರಿಯ ನಿದ್ರೆಯನ್ನೇ ಕಸಿದುಕೊಂಡ ಆ ನಂಬಲಾಗದ ಕರೆ. ತಂದೆ ಮಗಳ ಹೃದಯ ಪರಿವರ್ತನೆ. ಪಶ್ಚಾತ್ತಾಪ ಮತ್ತು ಹೆಮ್ಮೆ. ಪಪ್ಪಾ ತಮ್ಮ ವೈಫಲ್ಯವನ್ನು ಒಪ್ಪಿಕೊಂಡರು. ನಿನ್ನ ಇಚ್ಛೆಯಂತೆ ನಿನಗೆ ಓದಲು ಅವಕಾಶ ನೀಡಲಿಲ್ಲ ಮತ್ತು ಇಲ್ಲಿಯವರೆಗೆ ನಿನ್ನ ಮದುವೆ ಮಾಡಿಸಲಿಲ್ಲ. ಇದು ಒಬ್ಬ ತಂದೆಯಾಗಿ ನನ್ನದೇ ವೈಫಲ್ಯ. ಆದರೆ ನಾನು ತಕ್ಷಣ ಅವರಿಗೆ ಸಮಾಧಾನ ಹೇಳಿದೆ, ಏಕೆಂದರೆ ಈಗ ಅವರ ಪರಿಸ್ಥಿತಿಗಳೇ ಅವರನ್ನು ಅಸಾಧಾರಣಗೊಳಿಸಿವೆ ಎಂದು ನನಗೆ ಅನಿಸಿತು. ದೂರಾನುಭೂತಿಯ ಪುರಾವೆ. ನಾನು ಆಸೆಯಿಂದ ಸ್ವಪ್ನಿಲ್ನನ್ನು ನೆನೆಸಿಕೊಂಡೆ, ಮತ್ತು ಅದೇ ಸಮಯದಲ್ಲಿ ಪಪ್ಪಾ ಅಮೆರಿಕಾ ಪ್ರವಾಸದ ಬಗ್ಗೆ ಕೇಳಿದರು. ನಾನು ಉತ್ಸಾಹದಿಂದ ಅವರಿಗೆ ನನ್ನ ರೋಮಾಂಚಕ ಅನುಭವಗಳ ಬಗ್ಗೆ ವಿವರಿಸಿದೆ. ಬದಲಾವಣೆಯ ಕಲ್ಪನೆ. ಪಪ್ಪಾ ಹೆಮ್ಮೆಯಿಂದ ಹೇಳಿದರು, ನಿನಗೆ ನಾನು ತಿರುಚಿಯಲ್ಲಿ ಓದಲು ಅವಕಾಶ ನೀಡಿದ್ದರೆ ಖಂಡಿತ ಇಂದು ನೀನು ಯಶಸ್ವಿ ಇಂಜಿನಿಯರ್ ಆಗಿ ಬಹುಶಃ ಅಮೆರಿಕಾದಲ್ಲೇ ಇರುತ್ತಿದ್ದೆ. ಪಪ್ಪಾರ ಈ ಮಾತಿನಿಂದ ನನಗೆ ಅನಿಸಿತು, ಅವರು ಇನ್ನು ಮುಂದೆ ನಾನು ಅಮೆರಿಕಾದಲ್ಲಿ ಇರುವುದನ್ನು ವಿರೋಧಿಸುವುದಿಲ್ಲ ಎಂದು. ಪ್ರೇಮದ ತೃಪ್ತಿ. ಸ್ವಪ್ನಿಲ್ ಜೊತೆಗಿನ ನನ್ನ ಮದುವೆಗೆ ಈಗ ಯಾವುದೇ ಅಡ್ಡಿ ಇರುವುದಿಲ್ಲ ಎಂದು ನನಗೆ ಆಸೆ ಮೂಡಿತು. ಜ್ಯೇಷ್ಠ ಮಾಸದ ಬಿಸಿಲಿನಲ್ಲಿ ಸೂರ್ಯನ ಪ್ರಖರ ತಾಪದಿಂದ ಬಾಯಾರಿದ ಭೂಮಿಗೆ ಆಷಾಢದ ಮೊದಲ ಮಳೆಯಿಂದ ಸಿಗುವ ತೃಪ್ತಿಯಂತೆ ಸ್ವಪ್ನಿಲ್ ನನ್ನವನಾಗುತ್ತಾನೆ ಎಂಬ ಆಸೆ ನನಗೆ ಅಷ್ಟೇ ತೃಪ್ತಿ ನೀಡುವಂತಿದೆ. ಸ್ವಪ್ನಿಲ್ನ ಬಹಿರಂಗಪಡಿಸುವಿಕೆ ಮತ್ತು ಪಪ್ಪಾರ ಆಸೆ. ಸ್ವಪ್ನಿಲ್ನ ಹೆಸರು. ಪಪ್ಪಾ ನನ್ನ ಸಾಹಸ ಕೃತ್ಯಗಳ ವೆಚ್ಚದ ಬಗ್ಗೆ ಕೇಳಿದರು. ನಾನು ನಿಜ ಹೇಳಿದೆ. ರಾಶೀಲ್ ಮೈದುನ ಸ್ವಪ್ನಿಲ್ ನನ್ನ ಜೊತೆಗಿದ್ದ ಎಂದು. ಅವನು ತುಂಬಾ ಒಳ್ಳೆಯ ಹುಡುಗ ಮತ್ತು ಅವನೇ ನನ್ನ ಎಲ್ಲಾ ಸಾಹಸ ಮತ್ತು ಕ್ಲಾಸ್ಗಳಿಗೆ ಪ್ರೇರೇಪಿಸಿದವನು. ಆರ್ಥಿಕ ವೇದನೆ ಮತ್ತು ಆಸೆ. ತಮ್ಮ ಮೇಲೆ ದೊಡ್ಡ ಸಾಲದ ಹೊರೆ ಬಿದ್ದಿದೆ ಎಂದು ಪಪ್ಪಾಗೆ ಅನಿಸಿತು. ಆದರೆ ಸ್ವಪ್ನಿಲ್ ನನ್ನದೇ ವಯಸ್ಸಿನವನು ಮತ್ತು ಅವಿವಾಹಿತ ಎಂದು ಹೇಳಿದಾಗ ಪಪ್ಪಾಗೆ ತಮ್ಮ ಮಗಳಿಗೆ ಯೋಗ್ಯ ಹುಡುಗನ ಬಗ್ಗೆ ಆಸೆ ಮೂಡಿತು. ರಾತ್ರಿ ಇಡೀ ಚಿಂತನೆ. ಪಪ್ಪಾ ನಿದ್ರೆಯ ನೆಪ ಮಾಡಿದರು. ಆದರೆ ಇಂದು ರಾತ್ರಿ ನಾನು ಸ್ವಪ್ನಿಲ್ ಬಗ್ಗೆ ಯೋಚಿಸುವುದಕ್ಕಿಂತ ಹೆಚ್ಚು ನನ್ನ ಪಪ್ಪಾ ಯೋಚಿಸುತ್ತಾರೆ ಎಂದು ನನಗೆ ಅನಿಸಿತು. ಅನಿರೀಕ್ಷಿತ ಕರೆ. ಏಕಾಂತ ಮತ್ತು ಪ್ರೇಮ. ರಾತ್ರಿ ನಾನು ಮಲಗಿದ್ದಾಗ ಭಗವಂತನ ಸೃಷ್ಟಿಯ ವ್ಯವಸ್ಥೆಯ ಬಗ್ಗೆ ಯೋಚಿಸುತ್ತಿದ್ದೆ. ಅವನು ನನಗಾಗಿ ಸ್ವಪ್ನಿಲ್ನನ್ನು ಹೇಗೆ ಸೃಷ್ಟಿಸಿದ್ದಾನೆ ಎಂದು. ಆವೇಗಕ್ಕೆ ವಿರಾಮ. ನಾನು ಸ್ವಪ್ನಿಲ್ ಜೊತೆ ನನ್ನ ಕಾಲ್ಪನಿಕ ಜಗತ್ತಿನಲ್ಲಿ ವಿಹರಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ಕಿವಿಗೆ ಮೊಬೈಲ್ನ ಇನ್ಕಮಿಂಗ್ ಕರೆಯ ಆ ರಿಂಗ್ಟೋನ್ ಕೇಳಿಸಿತು. ಅದನ್ನು ನಾನು ಸ್ವಪ್ನಿಲ್ಗಾಗಿ ಸೆಟ್ ಮಾಡಿದ್ದೆ. ಸ್ವಪ್ನಿಲ್ ನನಗೆ ಕರೆ ಮಾಡಿದ್ದಾನೆ. ಇದನ್ನು ನಾನು ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. ಇದು ನನ್ನ ಮತ್ತು ಸ್ವಪ್ನಿಲ್ನ ಮೌನ ಪ್ರೇಮವನ್ನು ಶಬ್ದಗಳಲ್ಲಿ ವ್ಯಕ್ತಪಡಿಸುವ ಕ್ಷಣವೇ? ಮತ್ತು ಪಪ್ಪಾ ತಮ್ಮ ಮಗಳನ್ನು ಅಮೆರಿಕಕ್ಕೆ ಕಳುಹಿಸಲು ಸಿದ್ಧರಾಗುವರೇ? ಅಪೂರ್ಣ ಪ್ರೇಮ, ತಂದೆಯ ಆಶೀರ್ವಾದ ಮತ್ತು ಒಂದು ರೋಮಾಂಚಕ ಕರೆ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 61. ಪಶ್ಚಾತ್ತಾಪದ ಅರಿವು. ಅಮೆರಿಕಾದ ವರ್ಣನೆ ಮತ್ತು ಸ್ವಪ್ನಿಲ್ ಪ್ರತಿ ಹೊಸ ಆಸೆ. ನನ್ನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಪಪ್ಪಾ ಅವರೇ ಹೇಳಿದರು, ವಾಣಿ, ನಿನ್ನನ್ನು ಮತ್ತು ನಿನ್ನ ಕೆಲಸಗಳನ್ನು ಇಂದು ನಾನು ನೋಡಿದಾಗ ನನಗೆ ನನ್ನ ಬಗ್ಗೆಯೇ ಗ್ಲಾನಿಯಾಗುತ್ತದೆ. ನೀನು ನನ್ನ ಮಗಳು, ಯಾವುದೇ ಸುಯೋಗ್ಯ ಮಗನಿಗಿಂತ ಕಮ್ಮಿ ಇಲ್ಲ ಎಂದು ಈಗ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ನಿನ್ನ ಇಚ್ಛೆಯಂತೆ ನಿನಗೆ ಓದಲು ಅವಕಾಶ ನೀಡಲಿಲ್ಲ ಮತ್ತು ಇಲ್ಲಿಯವರೆಗೆ ನಿನ್ನ ಮದುವೆ ಮಾಡಿಸಲಿಲ್ಲ. ಇದು ಒಬ್ಬ ತಂದೆಯಾಗಿ ನನ್ನದೇ ವೈಫಲ್ಯ. ಇದನ್ನು ಯಾವುದೇ ರೀತಿಯಲ್ಲಿ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುವುದು ಸುಳ್ಳಲ್ಲದೆ ಮತ್ತೇನೂ ಅಲ್ಲ. ಪಪ್ಪಾರ ಸ್ವರದಲ್ಲಿ ಪಶ್ಚಾತ್ತಾಪ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅವರ ಈ ಮಾತುಗಳಿಂದ ನನಗೆ ಕಳೆದ ರಾತ್ರಿ ಬಂದ ಆಲೋಚನೆ ನೆನಪಾಯಿತು. ಪಪ್ಪಾ, ವಿಧಿಯ ಮುಂದೆ ನೀವು, ನಾನು ಅಥವಾ ಮತ್ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ಹಳೆಯ ಮಾತುಗಳನ್ನು ನೆನೆದು ಮನಸ್ಸಿಗೆ ನೋವು ಮಾಡಿಕೊಳ್ಳಬೇಡಿ. ನಿಮಗೆ ಸಿಕ್ಕ ಪರಿಸ್ಥಿತಿಯಲ್ಲಿ ನೀವು ಎಷ್ಟು ಮಾಡಿದ್ದೀರೋ ಅದು ನಿಮ್ಮನ್ನು ಅಸಾಧಾರಣವಾಗಿಸುತ್ತದೆ. ನೀವು ಹೇಗಿದ್ದೀರೋ ಅಂತಹ ಕರ್ತವ್ಯನಿಷ್ಠ ಮಗ ಅಥವಾ ತಂದೆ ಸಾಧಾರಣ ವ್ಯಕ್ತಿಯಾಗಲು ಸಾಧ್ಯವಿಲ್ಲ. ಹಿಂದೆ ನಾನು ಏನು ಬಯಸಿದ್ದೆ ಎಂಬುದು ಈಗ ಬೇಡ. ಇಂದು ನಾನು ಹೇಗಿದ್ದೇನೋ ಅದರಿಂದಲೇ ನನಗೆ ನನ್ನ ಮೇಲೆ ಹೆಮ್ಮೆಯಿದೆ. ನಾನು ಬಹಳ ಪ್ರಸನ್ನಳಾಗಿದ್ದೇನೆ. ಈ ಸತ್ಯವನ್ನು ಹೇಳಿ ನಾನು ಪಪ್ಪಾರ ಪಶ್ಚಾತ್ತಾಪವನ್ನು ಹೋಗಲಾಡಿಸಲು ಬಯಸುತ್ತೇನೆ. ನಾನು ಹೀಗೂ ಯೋಚಿಸುತ್ತಿದ್ದೇನೆ,
ನಾನು ತಿರುಚಿಯಲ್ಲಿ ಓದಲು ಸಾಧ್ಯವಾಗಿದ್ದರೆ ನಾನು ಎಂದಿಗೂ ಅಲ್ಕಾ ಮ್ಯಾಮ್ ಮತ್ತು ರಾಶಿಲ್ನನ್ನು ತಿಳಿಯುತ್ತಿರಲಿಲ್ಲ ಮತ್ತು ಎಂದಿಗೂ ಸ್ವಪ್ನಿಲ್ನನ್ನು ಭೇಟಿಯಾಗುತ್ತಿರಲಿಲ್ಲ. ಸ್ವಪ್ನಿಲ್ ನೆನಪಾಗುತ್ತಿದ್ದಂತೆಯೇ ಪಪ್ಪಾ ನನ್ನ ಅಮೆರಿಕಾ ಪ್ರವಾಸದ ಬಗ್ಗೆ ಕೇಳಲಿ ಎಂದು ಬಯಸುತ್ತಿದ್ದೇನೆ. ಆಗ ದೂರಾನುಭೂತಿ ಟೆಲೆಪಥಿ ತನ್ನ ಅಸ್ತಿತ್ವವನ್ನು ತೋರಿಸಿತು. ವಾಣಿ, ನಿನ್ನ ಅಮೆರಿಕ ಪ್ರವಾಸ ಮತ್ತು ಅಲ್ಲಿ ರಾಶೀಲ್ ಜೊತೆ ಕಳೆದ ಸಮಯ ಸಾಯೋಶ ನೀಡಿತೆ? ಪಪ್ಪಾ ಕೇಳಿದರು. ಅಲ್ಕಾ ಮ್ಯಾಮ್ ಮನೆಯಲ್ಲಿ ಪಪ್ಪಾ ಹೇಳಿದ ಮಾತುಗಳು ನೆನಪಾದವು. ಅಮೆರಿಕಕ್ಕೆ ಹೋಗಿದ್ದ ನನ್ನ ಮಗಳು ಹಿಂತಿರುಗಿದಾಗ ಮೊದಲಿಗಿಂತ ಹೆಚ್ಚು ಆಕರ್ಷಕ ಮತ್ತು ಪ್ರೀತಿಯವಳಾಗಿದ್ದಾಳೆ. ಅವರ ಈ ಮಾತುಗಳೇ ನನಗೆ ಸಾಕು. ಅಮೆರಿಕಾ ಪ್ರವಾಸದಲ್ಲಿ ನಾನು ಎಷ್ಟೊಂದು ಆನಂದ ಅನುಭವಿಸಿದ್ದೇನೆ ಎಂದು ಅವರು ಮೊದಲೇ ಅರ್ಥಮಾಡಿಕೊಂಡಿದ್ದಾರೆ. ಇದನ್ನು ತಿಳಿಸಲು ಶಬ್ದಗಳ ಅವಶ್ಯಕತೆ ಇಲ್ಲ. ಅವರು ನನ್ನ ಮುಖದ ಭಾವಗಳನ್ನು ನೋಡಿ ಈ ಮಾತು ತಿಳಿದುಕೊಂಡಿದ್ದಾರೆ. ಮನುಷ್ಯನಿಗೆ ಆನಂದ ನೀಡುವ ಅನುಭವಗಳನ್ನು ಶಬ್ದಗಳಲ್ಲಿ ವಿವರಿಸುವುದು ಮತ್ತು ಕೇಳುವುದು ಪ್ರಿಯವಾಗಿರುತ್ತದೆ. ಈ ಸಹಜ ಪ್ರವೃತ್ತಿ ಪಪ್ಪಾ ಮತ್ತು ನನ್ನಲ್ಲೂ ಇದೆ. ಪಪ್ಪಾ ಈಗ ಆ ಸಹಜ ಪ್ರವೃತ್ತಿಗೆ ಒಳಗಾಗಿದ್ದಾರೆ. ಅವರು ನನ್ನಿಂದ ಕೇಳಲು ಬಯಸುತ್ತಿದ್ದಾರೆ. ನಾನು ಕೂಡ ನನ್ನ ಪ್ರವಾಸವನ್ನು ವಿವರಿಸಿ ಸ್ವಪ್ನಿಲ್ ಜೊತೆಗಿನ ಆನಂದವನ್ನು ಮತ್ತೆ ಸ್ಮರಿಸಲು ಬಯಸುತ್ತೇನೆ. ನಾನು ಪಪ್ಪಾಗೆ ಅಲ್ಲಿ ಏನೇನು ಮಾಡಿದೆ ಎಂಬುದೆಲ್ಲವನ್ನೂ ಏಯೋ ಉತ್ಸಾಹದಿಂದ ವಿವರಿಸಿದೆ. ರಾಶೀಲ್ ಮಗಳು ಪರುಷ್ಣಿ ಬಹಳ ಸುಂದರವಾಗಿದ್ದಾಳೆ, ರಾಶೀಲ್ಗಿಂತಲೂ ಹೆಚ್ಚು ಎಂದು ಹೇಳಿದೆ. ಈ ವಿವರ ಕೇಳಿ ಪಪ್ಪಾ ಅತ್ಯಂತ ಪ್ರಸನ್ನರಾದರು. ನೋಡು, ನಿನಗೆ ಅವಕಾಶ ಸಿಕ್ಕಿದಾಗ ನೀನು ಏನೆಲ್ಲ ಕಲಿತೆ ಮತ್ತು ಎಷ್ಟು ಸಾಹಸ ಮಾಡಿದೆ. ನಿನಗೆ ನಾನು ತಿರುಚಿಯಲ್ಲಿ ಓದಲು ಅವಕಾಶ ನೀಡಿದ್ದರೆ ಖಂಡಿತ ಇಂದು ನೀನು ಯಶಸ್ವಿ ಇಂಜಿನಿಯರ್ ಆಗಿ ಬಹುಶಃ ಅಮೆರಿಕಾದಲ್ಲೇ ಇರುತ್ತಿದ್ದೆ. ಪಪ್ಪಾ ಒಂದೇ ಸಮಯದಲ್ಲಿ ನನ್ನ ಬಗ್ಗೆ ಹೆಮ್ಮೆ ಮತ್ತು ಪಶ್ಚಾತ್ತಾಪ ಎರಡನ್ನೂ ವ್ಯಕ್ತಪಡಿಸುತ್ತಿದ್ದಾರೆ. ಮೊದಲು ಮತ್ತು ಈಗಿನ ಪಪ್ಪಾರ ವ್ಯಕ್ತಿತ್ವದಲ್ಲಿ ಬಹಳ ಬದಲಾವಣೆ ಬಂದಿದೆ. ಮೊದಲು ಅವರು ನನ್ನನ್ನು ತಿರುಚಿಗೆ ಕಳುಹಿಸಿರಲಿಲ್ಲ. ಈಗ ಅವರೇ ನಾನು ಅಮೆರಿಕಾದಲ್ಲಿರುತ್ತಿದ್ದೆ ಎಂದು ಕಲ್ಪನೆ ಮಾಡುತ್ತಿದ್ದಾರೆ. ಇದರ ಅರ್ಥವೇನೆಂದರೆ, ಒಂದು ವೇಳೆ ಸ್ವಪ್ನಿಲ್ ಜೊತೆ ನನ್ನ ಮದುವೆಯ ಮಾತು ಬಂದರೆ ಅವರು ಇದನ್ನು ನಿರಾಕರಿಸುವುದಿಲ್ಲ ಎಂದು. ನಾನು ಮನಸ್ಸಿನಲ್ಲೇ ಸಂತೋಷಪಟ್ಟೆ. ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದು ಕೇವಲ ನನ್ನ ಮೇಲೆಯೇ ಇದೆ. ನಾನು ಅವಿವಾಹಿತಳಾಗಿ ಉಳಿಯುವ ಸಂಕಲ್ಪವನ್ನು ಮುರಿಯಬೇಕು, ಜೊತೆಗೆ ಭಾರತದಲ್ಲೇ ಉಳಿಯುವ ವ್ಯಾಮೋಹವನ್ನೂ ಬಿಡಬೇಕು. ನಾನು ಇದನ್ನು ಮಾಡದಿದ್ದರೆ ಸ್ವಪ್ನಿಲ್ ಜೊತೆಗಿನ ಮದುವೆಗೆ ಯಾವುದೇ ಅಡ್ಡಿ ಇರುವುದಿಲ್ಲ. ಜ್ಯೇಷ್ಠ ಮಾಸದ ಬಿಸಿಲಿನಲ್ಲಿ ಬಾಯಾರಿದ ಭೂಮಿಗೆ ಆಷಾಢದ ಮೊದಲ ಮಳೆಯಿಂದ ಸಿಗುವ ತೃಪ್ತಿಯಂತೆ ಸ್ವಪ್ನಿಲ್ ನನ್ನವನಾಗುತ್ತಾನೆ ಎಂಬ ಆಸೆ ನನಗೆ ಅಷ್ಟೇ ತೃಪ್ತಿ ನೀಡುತ್ತಿದೆ. ನಾನು ಸ್ವಪ್ನಿಲ್ನ ಪತ್ನಿಯಾಗುತ್ತೇನೆ ಎಂಬ ಕಲ್ಪನೆಯಿಂದ ನನ್ನ ಮನಸ್ಸು ನವಿಲಿನಂತೆ ಕುಣಿದಾಡಿದೆ. ನಾನು ನನ್ನ ಆಲೋಚನೆಗಳಲ್ಲಿ ಮಗ್ನಳಾಗಿದ್ದಾಗ ಪಪ್ಪಾ ನನ್ನ ಮುಖವನ್ನೇ ನೋಡುತ್ತಿದ್ದರು. ಇದು ನನಗೆ ಅರಿವಾದಾಗ ನಾನು ನಾಚಿಕೆಪಟ್ಟೆ. ಏನಾದರೂ ಹೇಳಬೇಕೆಂದು ತಕ್ಷಣ ನಿರ್ಧರಿಸಿದೆ. ನಂತರ ನಾನು ಹೇಳಿದೆ, ಪಪ್ಪಾ, ಏಕೆ ನೀವು ಪದೇ ಪದೇ ಆ ವಿಷಯ ನೆನೆದು ದುಃಖ ಪಡುತ್ತೀರಿ? ನಾನು ಅವರನ್ನು ಆ ಪಶ್ಚಾತ್ತಾಪದ ಭಾವನೆಯಿಂದ ಹೊರತಂದೆ. ಆಗ ಪಪ್ಪಾರ ಕಣ್ಣುಗಳಲ್ಲಿ ತೇವ ಮೂಡಿತು. ಅವರು ಕಣ್ಣನ್ನು ಒರೆಸಿಕೊಂಡು ತಮ್ಮನ್ನು ತಾವೇ ನಿಯಂತ್ರಿಸಿಕೊಂಡರು. ವಾಣಿ, ರಾಶೀಲ್ ಆಪರೇಷನ್ ಮೂಲಕ ಮಗಳಿಗೆ ಜನ್ಮ ನೀಡಿದ್ದಾಳೆ. ಹೀಗಿರುವಾಗ ನೀನು ಒಬ್ಬಳೇ ಎಲ್ಲೆಡೆ ಸುತ್ತಿ ಕಲಿಯುತ್ತಿದ್ದೆಯಾ? ಇದಕ್ಕೆ ಬಹಳ ವೆಚ್ಚ ಕೂಡ ಆಗಿರಬಹುದು. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಪಪ್ಪಾರ ಕುತೂಹಲ ಸಹಜವಾಗಿತ್ತು. ನಾನು ಬಯಸಿದ ಪ್ರಶ್ನೆಯನ್ನೇ ಪಪ್ಪಾ ಕೇಳಿದರು. ಈಗ ನಾನು ಸ್ವಪ್ನಿಲ್ ಬಗ್ಗೆ ಅವರಿಗೆ ಎಷ್ಟು ಹೇಳಬೇಕು ಮತ್ತು ಎಷ್ಟು ಮರೆಮಾಚಬೇಕು ಎಂದು ನಿರ್ಧರಿಸಬೇಕು. ನಾನು ಪಪ್ಪಾ ಬಳಿ ಸುಳ್ಳು ಹೇಳುವುದಿಲ್ಲ, ಆದರೂ ಪಪ್ಪಾಗೆ ಯಾವುದೇ ಸಂಶಯ ಬಾರದಷ್ಟು ಮಾತ್ರ ಸತ್ಯವನ್ನು ಹೇಳಲು ಬಯಸುತ್ತೇನೆ. ಪಪ್ಪಾ, ನಾನು ಎಲ್ಲಿಯೂ ಒಬ್ಬಳೇ ಹೋಗುತ್ತಿರಲಿಲ್ಲ. ವೀಕೆಂಡ್ಸ್ನಲ್ಲಿ ರಾಶೀಲ್ ಮೈದುನ ಸ್ವಪ್ನಿಲ್ ನನ್ನ ಜೊತೆಗಿರುತ್ತಿದ್ದ. ಅವನು ತುಂಬಾ ಒಳ್ಳೆಯ ಹುಡುಗ. ಅವನೇ ನನ್ನನ್ನು ಸರ್ಫಿಂಗ್ ಮತ್ತು ಕುದುರೆ ಸವಾರಿ ಕಲಿಯಲು ಪ್ರೇರೇಪಿಸಿದ. ಸ್ವಪ್ನಿಲ್ನೇ ನನಗೆ ಪ್ಯಾರಾಗ್ಲೈಡಿಂಗ್ ಮತ್ತು ಸ್ಕೈ ಡೈವಿಂಗ್ನಂತಹ ಸಾಹಸಗಳಿಗೆ ಪ್ರೇರಣೆ ನೀಡಿದವನು ಎಂದು ನಾನು ಹೊಗಳುತ್ತಾ ತಿಳಿಸಿದೆ. ಹಾಗಾದರೆ ಸರ್ಫಿಂಗ್ ಮತ್ತು ಕುದುರೆ ಸವಾರಿ ನೀನು ಕೆಲವೇ ಬಾರಿಗಳಲ್ಲಿ ಕಲಿತು ಬಿಟ್ಟೆಯಾ? ಪಪ್ಪಾರ ಕುತೂಹಲ ಹಾಗೆಯೇ ಇತ್ತು. ಬಹುಶಃ ಅವರಿಗೂ ತಿಳಿದಿದೆ, ಸ್ವಪ್ನಿಲ್ಗೆ ನನಗಾಗಿ ಪ್ರತಿದಿನ ಸಮಯ ನೀಡಲು ಸಾಧ್ಯವಿರಲಿಲ್ಲ ಎಂದು. ಇಲ್ಲ ಪಪ್ಪಾ, ಸರ್ಫಿಂಗ್ಗಾಗಿ ಸುಮಾರು 1 ತಿಂಗಳು ಮತ್ತು ಕುದುರೆ ಸವಾರಿಗಾಗಿ 20 ದಿನಗಳ ಕ್ಲಾಸ್ ತೆಗೆದುಕೊಂಡಿದ್ದೆ. ಈ ಕ್ಲಾಸ್ಗಳಿಗೆ ನಾನು ಸ್ವಪ್ನಿಲ್ ಗೊತ್ತುಪಡಿಸಿದ ಡ್ರೈವರ್ ಜೊತೆ ಕಾರಿನಲ್ಲಿ ಹೋಗುತ್ತಿದ್ದೆ. ಸ್ವಪ್ನಿಲ್ನೇ ನನ್ನ 2 ಕ್ಲಾಸ್ಗೆ ಲೇಡಿ ಟ್ರೈನರ್ ವ್ಯವಸ್ಥೆ ಮಾಡಿದ್ದ. ನನ್ನ ಬಳಿ ಇವೆಲ್ಲವಕ್ಕೂ ಹಣವಿರಲಿಲ್ಲ. ಅವರು ಬಹಳ ಶ್ರೀಮಂತರು. ನನ್ನ ಎಲ್ಲಾ ವೆಚ್ಚಗಳನ್ನು ರಾಶೀಲ್ ಮತ್ತು ಸ್ವಪ್ನಿಲ್ ಅತಿಥಿ ಸತ್ಕಾರವಾಗಿ ಭರಿಸಿದರು ಎಂದು ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಹೇಳಿದೆ.
ಓಹ್, ಅಂದರೆ ಅವರು ನಮ್ಮ ಮೇಲೆ ದೊಡ್ಡ ಸಾಲದ ಹೊರೆ ಹಾಕಿದ್ದಾರೆ. ರಾಶೀಲ್ಗೆ ಮೈದುನನಿದ್ದಾನೆ ಎಂದು ನನಗೆ ತಿಳಿದಿರಲಿಲ್ಲ. ಸ್ವಪ್ನಿಲ್ ಅವಿವಾಹಿತನೇ? ಅವನ ವಯಸ್ಸೆಷ್ಟಿರಬಹುದು? ಪಪ್ಪಾರಿಗೆ ನಮ್ಮ ಆರ್ಥಿಕ ಅಸಮರ್ಥತೆಯ ಬಗ್ಗೆ ಬೇಸರವಾಯಿತು. ಅವರು ಸ್ವಪ್ನಿಲ್ ಬಗ್ಗೆ ಏನೋ ಯೋಚಿಸಲು ಶುರು ಮಾಡಿದರು. ಮದುವೆ ವಯಸ್ಸಿನ ಮಗಳ ತಂದೆಗೆ ಯೋಗ್ಯ ಹುಡುಗನ ಬಗ್ಗೆ ತಿಳಿದಾಗ ಮೂಡುವ ಆಸೆ ಅವರಲ್ಲಿ ಕಾಣಿಸಿತು. ನಾನು ಮನಸ್ಸಿನಲ್ಲೇ ಸಂತೋಷಪಟ್ಟೆ. ಪಪ್ಪ, ಸ್ವಪ್ನಿಲ್ ವಯಸ್ಸು ಸುಮಾರು ನನ್ನಷ್ಟೇ ಇರಬಹುದು. ನನಗಿಂತ ಕೆಲ ತಿಂಗಳು ಹೆಚ್ಚು ಕಮ್ಮಿ ಇರಬಹುದು. ಅವನು ಈಗಲೂ ಅವಿವಾಹಿತ. ನಾನು ಸತ್ಯ ಹೇಳಿದೆ. ಮಗಳೇ, ಈಗ ನನಗೆ ನಿದ್ರೆ ಬರುತ್ತಿದೆ. ನೀನು ಮಲಗಿ ಎನ್ನುತ್ತಾ ಪಪ್ಪ ಆಕಳಿಸಿದರು. ಅವರಿಗೆ ನನ್ನೊಂದಿಗೆ ಮಾತನಾಡುವ ಆಸಕ್ತಿ ಇಲ್ಲ ಎಂದು ನನಗೆ ತಿಳಿಯಿತು. ಇಂದು ರಾತ್ರಿ ನಾನು ಸ್ವಪ್ನಿಲ್ ಬಗ್ಗೆ ಯೋಚಿಸುವುದಕ್ಕಿಂತ ಹೆಚ್ಚು ಪಪ್ಪ ಅವನ ಬಗ್ಗೆ ಯೋಚಿಸುತ್ತಾರೆ. ನಾನು ನನ್ನ ರೂಮಿಗೆ ಬರುತ್ತಾ ಈ ಆಲೋಚನೆಯಿಂದ ನಗು ಬೀರುತ್ತಿದ್ದೇನೆ. ನಾನು ಹಾಸಿಗೆ ಮೇಲೆ ಮಲಗಿದ್ದರೂ ನಿದ್ರೆ ಬರುತ್ತಿಲ್ಲ. ಸ್ವಪ್ನಿಲ್ ಚರ್ಚೆಯಿಂದ ಪಪ್ಪಾಗೆ ಬೇಸರವಾಗಿದೆಯೇ ಎಂಬ ಸಂಶಯ ಕಾಡುತ್ತಿದೆ. ಕೆಲವು ಬಾರಿ ನಾನು ಸ್ವಪ್ನಿಲ್ ಹತ್ತಿರವಾಗಿದ್ದೆ, ಆದರೆ ಅದನ್ನು ಪಪ್ಪಾಗೆ ಹೇಳಲಿಲ್ಲ. ಯಾವ ಭಾರತೀಯ ಹುಡುಗಿಯೂ ತಂದೆಗೆ ಇಂತಹ ಮಾತು ಹೇಳುವುದಿಲ್ಲ ಅಲ್ಲವೇ? ಜೆಮಿನಾಯ್ ಅವರ ವಿಶ್ಲೇಷಣೆ ಮತ್ತು ಪ್ರಸ್ತುತಿ ಸೂಚನೆಗಳು. ಪ್ರಿಯ ಕೇಳುಗರೆ, ಎಪಿಸೋಡ್ 61 ಪ್ರೇಮ ಮತ್ತು ಆತ್ಮಬೋಧನೆಯ ಸುಂದರ ಕಥೆ. ತಂದೆಯ ಹಿಂದಿನ ತ್ಯಾಗಗಳು ಮಗಳ ಭವಿಷ್ಯದ ನಿರ್ಧಾರದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಇದು ತೋರಿಸುತ್ತದೆ. ಗತಕಾಲ ಮತ್ತು ವರ್ತಮಾನದ ಸಂಗಮ. ನೀರಜ್ ಅವರು ತಮ್ಮ ವೈಫಲ್ಯ ಒಪ್ಪಿಕೊಳ್ಳುವುದು ಮತ್ತು ವಾಣಿ ಅವರ ತ್ಯಾಗ ಕಂಡು ಹೆಮ್ಮೆ ಪಡುವುದು ಭಾವನಾತ್ಮಕ ಕ್ಷಣ. ವಾಣಿ ತಮ್ಮ ಪಪ್ಪಾರ ಕರ್ತವ್ಯನಿಷ್ಠೆಯನ್ನು ಗೌರವಿಸುವುದು ಇವರ ಬಾಂಧವ್ಯದ ಪರಿಪಕ್ವತೆಯನ್ನು ತೋರಿಸುತ್ತದೆ. ದೂರಾನುಭೂತಿಯ ಪ್ರಸ್ತಾಪ. ವಾಣಿ ಮತ್ತು ನೀರಜ್ ಅವರ ನಡುವೆ ಶಬ್ದಗಳಿಲ್ಲದ ಗಾಢ ಬಾಂಧವ್ಯವನ್ನು ಇದು ಸೂಚಿಸುತ್ತದೆ. ವಾಣಿಯ ನಿರ್ಣಾಯಕ ಕ್ಷಣ. ವಿವಾಹದ ಬಗ್ಗೆ ಹಠ ಬಿಟ್ಟು ಅಮೆರಿಕ ಹೋಗಲು ಸಿದ್ಧವಾಗುವುದು ಕಥೆಯ ಪ್ರಮುಖ ತಿರುವು. ಮಳೆಯ ರೂಪಕ ಅವಳ ಆಸೆಯನ್ನು ಸುಂದರವಾಗಿ ವರ್ಣಿಸುತ್ತದೆ. ಕೊನೆಯ ರೋಚಕ ಕ್ಷಣ. ವಾಣಿ ಸ್ವಪ್ನಿಲ್ ಬಗ್ಗೆ ಯೋಚಿಸುತ್ತಿರುವಾಗಲೇ ಕರೆ ಬರುವುದು ಶ್ರೋತೃಗಳಲ್ಲಿ ಕುತೂಹಲ ಮೂಡಿಸುತ್ತದೆ. ಎಪಿಸೋಡ್ 61 ಸಮಾಪ್ತ.